ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಕಮೆಂಟ್ಸ್ಗಳು ಅಥವಾ ಟೀಕೆ ಟಿಪ್ಪಣಿಗಳನ್ನ ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ಕೇವಲ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಕೂಡ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ನೀವು ಹಿಂಗಿರ್ಬಾರ್ದಿತ್ತು, ಹಿಂಗಿರ್ಬೇಕಿತ್ತು ಅಂತ ತುಂಬಾ ಜನ ಏನೇನೋ ಹೇಳ್ತಾ ಇರ್ತಾರೆ. ಅದ್ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾನೆಲ್ಲೋ ಕೇಳ್ಪಟ್ಟಿದ್ದೀನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಟೀಕೆಗಳನ್ನ ಮಾಡೋರಿಗೆ ಯಾವತ್ತೂ ಕೂಡ ಪ್ರತಿಮೆಯನ್ನ ನಿರ್ಮಾಣ ಮಾಡಿಲ್ಲ. ಟೀಕೆಗೆ ಒಳಗಾದವ್ರಿಗೆ ಮಾತ್ರ ಪ್ರತಿಮೆ ನಿರ್ಮಾಣ ಆಗಿರೋದು. ಸೊ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಎರಡು ರೀತಿ ಜನ ಇರ್ತಾರೆ. ಒಂದು ಪಾಸಿಟಿವ್ ಆಗಿ ತಗೊಳ್ಳೋರು, ಇನ್ನೊಂದು ನೆಗೆಟಿವ್ ಆಗಿ ತಗೊಳ್ಳೋರು. ಪಾಸಿಟಿವ್ ಆಗಿರೋರಿಗೆ ನೀವು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿ, ನೆಗೆಟಿವ್ ಕಮೆಂಟ್ ಮಾಡಿ, ಅವ್ರಿಗೆ ಇದೆರಡೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಅವ್ರ ಪಾಡು ಅವ್ರ ದಾರಿ ಸಾಕ್ತಾ ಇರ್ತಾರೆ, ಯಶಸ್ಸನ್ನ ನೋಡ್ತಾರೆ. ನೆಗೆಟಿವ್ ಪೀಪಲ್ ಜನ ಹಾಗಲ್ಲ. ನೀವು ಎಷ್ಟೇ ಟೀಕೆಗಳನ್ನ ಮಾಡ್ತಾ ಇದ್ರು ಅದನ್ನ ತುಂಬಾ ಒಳ ಮನಸ್ಸಿಗೆ ಹಾಕೊಂಡ್ಬಿಡ್ತಾರೆ. ನಾನು ಹಿಂಗೆ ಮಾಡಿದ್ ಇಷ್ಟ ಆಗಿಲ್ವೇನೋ ಇವರಿಗೆ, ನಾನು ಹಿಂಗೆ ಇರಬಾರ್ದಿತ್ತೇನೋ, ಅಂದ್ರೆ ಅದ್ರ ಅರ್ಥ ಬೇರೆಯವ್ರಿಗೋಸ್ಕರನೇ ಬದುಕ್ತಿದ್ದೇವೇನೋ ಅನ್ನೋ ಲೈಫ್ ಲೀಡ್ ಮಾಡ್ತಾರೆ. ಅದು ಹಂಗಾಗ್ಬಾರ್ದು. ಅಂಥವ್ರಿಗೆ ನಾನು ಹೇಳೋದು, ಯಾವತ್ತೂ ಕೂಡ ಈ ಟೀಕೆ ಟಿಪ್ಪಣಿಗಾರರಿಗೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಮನೆ ಹಾಕೋ ಅವಶ್ಯಕತೆ ಇಲ್ಲ. ಮುಂದೊಂದು ದಿನ ನಿಮ್ಮದೇ ಕೆಲಸಗಳು ಇನ್ಯಾರಿಗೋ, ಅಂದ್ರೆ ನಿಮ್ಗೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಇಷ್ಟ ಆಗಿ ನೀವು ಇನ್ಸ್ಪೈರ್ ಆಗಿ ನಿಮ್ಮನ್ನ ಫಾಲೋ ಮಾಡುವಂಥ ದಿನ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆಗ ನೀವು ಈ ಯೋಚನೆಗಳನ್ನೆಲ್ಲ ಮಾಡ್ತಿದ್ರಲ್ಲ, ಅದೆಲ್ಲ ನಿಮಗೆ ನಗು ತರಿಸುವಂಥ ಕಾಲನೂ ಬರಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಪ್ರತಿಮೆಯನ್ನ ನಿರ್ಮಾಣ ಮಾಡ್ಕೊಳ್ದೇ ಇರ್ತೀರಾ ಅಥವಾ ಪ್ರತಿಮೆಯನ್ನ ನಿರ್ಮಾಣೋ ದಾರಿಯಲ್ಲಿ ಸಾಕ್ತೀರಾ ಅಂತ.